ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಅನ್ಕೋರ್ತಾ ಈ ಒಂದು ವಿಡಿಯೋದಲ್ಲಿ ಟಾಪ್ 50 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಸೆಂದೂರ್ನಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1, ಕೇರಳ ರಾಜ್ಯದಲ್ಲಿ ಸೆಂದೂರ್ನಿ ವನ್ಯಜೀವಿ ಅಭಯಾರಣ್ಯ ಇದೆ. ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ, ಯಾವ ಕೇಂದ್ರ ಸಚಿವಾಲಯವು ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಗೆ ಸಂಬಂಧಿಸಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ, ಕೃಷಿ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಗೆ ಯಾವುದು ಸಂಬಂಧಿಸಿದೆಪ್ಪ ಅಂತಂದರೆ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ. ಆಯ್ಕೆ 2 ಸರಿಯಾದಂಥ ಉತ್ತರ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಕಂಡುಬರುತ್ತವೆ? ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು. ಈ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಕಂಡುಬರುತ್ತವೆ ಅಂದರೆ ಚಿಕ್ಕಬಳ್ಳಾಪುರ. ಆಯ್ಕೆ 3 ಸರಿಯಾದಂಥ ಉತ್ತರ. ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತೃ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ.ಕೃ. ಗೋಕಾಕ್, ಕುವೆಂಪು, ಪಂಜೆ ಮಂಗೇಶರಾಯರು. ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತೃ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಆಯ್ಕೆ 1 ಸರಿಯಾದ ಉತ್ತರ. ಪ್ರಖ್ಯಾತ ಅಂಗುರ್ ವಾಟ್ ಅಥವಾ ಅಂಗಕರ್ ವಾಟ್ ದೇವಾಲಯವು ಎಲ್ಲಿದೆ? ಕಾಂಬೋಡಿಯಾ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್. ಪ್ರಖ್ಯಾತ ಅಂಕರ್ ವಾಟ್ ದೇವಾಲಯವು ಕಾಂಬೋಡಿಯಾದಲ್ಲಿದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ಶಬ್ದವು ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ. ಶೂನ್ಯ, ಗಾಳಿ, ನೀರು, ಉಕ್ಕು. ಶಬ್ದವು ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆಪ್ಪ ಅಂತಂದರೆ ಉಕ್ಕಿನಲ್ಲಿ. ಆಯ್ಕೆ 4 ಸರಿಯಾದಂಥ ಉತ್ತರ. ನೀಲದರ್ಪಣ್ ಕೃತಿಯನ್ನು ಬರೆದವರು ಯಾರು? ದೀನಬಂಧು ಮಿತ್ರ, ಬಂಕಿಂ ಚಂದ್ರ ಚಟರ್ಜಿ, ದಾದಾಬಾಯಿ ನೌರೋಜಿ, ಸಚಿಂದ್ರ ಸನ್ಯಾಲ್. ನೀಲದರ್ಪಣ ಕೃತಿಯನ್ನು ಬರೆದವರು ದೀನಬಂಧು ಮಿತ್ರ. ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಅಜಾತಶತ್ರುವು ಯಾವ ರಾಜ್ಯದ ದೊರೆಯಾಗಿದ್ದಾರೆ? ಮಗಧ, ವತ್ಸ, ಅವಂತಿ, ಕೋಸಲ. ಅಜಾತಶತ್ರುವು ಮಗಧ ರಾಜ್ಯದ ದೊರೆಯಾಗಿದ್ದಾರೆ. ಆಯ್ಕೆ 1 ಸರಿಯಾದ ಉತ್ತರ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಜಿನೀವಾ, ರೋಮ್, ಪ್ಯಾರಿಸ್, ವಿಯೆನ್ನಾ. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೀವಾದಲ್ಲಿದೆ. ಆಯ್ಕೆ 1 ಸರಿಯಾದ ಉತ್ತರ. ಪ್ರಪಂಚದ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಯಾರು? ಓಟೋ ವಾನ್ ಬಿಸ್ಮಾರ್ಕ್, ಮುಸೋಲಿನಿ, ಅಡಾಲ್ಫ್ ಹಿಟ್ಲರ್, ನೆಪೋಲಿಯನ್ ಬೋನಾಪಾರ್ಟೆ. ಪ್ರಪಂಚದ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಎಂದು ಹೆಸರಾದವರು ಬಿಸ್ಮಾರ್ಕ್, ಓಟೋ ವಾನ್ ಬಿಸ್ಮಾರ್ಕ್. ನೀರಹನಿಗಳು ದುಂಡಗಿರಲು ಕಾರಣ? ನೀರಿನ ಸ್ನಿಗ್ಧತೆ, ಮೇಲ್ಮೈ ಸೆಳೆತ, ನಿರಂತರ ಅವಿಶೀಲತೆ, ಗಾಳಿ ಘರ್ಷಣೆ. ಮೇಲ್ಮೈ ಸೆಳೆತ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೀರಹನಿಗಳು ದುಂಡಗಿರಲು ಕಾರಣ ಮೇಲ್ಮೈ ಸೆಳೆತ. ಆಯ್ಕೆ 2 ಸರಿಯಾದಂಥ ಉತ್ತರ. ಯಾವ ವರ್ಷ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನೆ ಮಾಡಲಾಯಿತು? ಆಯ್ಕೆ 1 ಸರಿಯಾದ ಉತ್ತರ. 1920 ಜುಲೈ 20. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಜಾರಿಗೆ ತಂದ ಗವರ್ನರ್ ಯಾರು? ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಜಾರಿಗೆ ತಂದ ಗವರ್ನರ್ ಯಾರಪ್ಪ ಅಂತಂದರೆ ರಾಬರ್ಟ್ ಕ್ಲೈವ್.
ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದರು? ಈ ಕೆಳಗಿನ ಯಾವ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತ ರಾಷ್ಟ್ರಪತಿ ಕಾರ್ಯನಿರ್ವಹಿಸಿದರು ಅಂತಂದ್ರೆ ನ್ಯಾಯಮೂರ್ತಿ ಎಂ ಹಿದಾಯತುಲ್ಲಾ. ಆಯ್ಕೆ 2 ಸರಿಯಾದಂತ ಉತ್ತರ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ವಿಧಾನಸಭೆ ಪ್ಲಸ್ ವಿಧಾನ ಪರಿಷತ್ ಇಲ್ಲ ಅಂತ ಹೇಳಿದೆ? ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇಲ್ಲಪ್ಪ ಅಂತಂದ್ರೆ ಪಂಜಾಬ್. ಆಯ್ಕೆ 3 ಸರಿಯಾದಂತ ಉತ್ತರ. ಚೌರಿ ಚೌರಾ ಘಟನೆಯಿಂದ ದಿಢೀರನೆ ಕೊನೆಗೊಂಡ ಚಳವಳಿ ಯಾವುದು? ಈ ಕೆಳಗಿನ ಯಾವ ಚಳವಳಿ ಚೌರಿ ಚೌರಾ ಘಟನೆಯಿಂದ ದಿಢೀರನೆ ಕೊನೆಗೊಂಡಿತಪ್ಪ ಅಂತಂದ್ರೆ ಅಸಹಕಾರ ಚಳವಳಿ. ಆಯ್ಕೆ 3 ಸರಿಯಾದಂತ ಉತ್ತರ. ಕುತುಬ್ ಮಿನಾರ್ ನಿರ್ಮಿಸಲು ಆರಂಭಿಸಿದವನು ಕುತುಬುದ್ದೀನ್ ಐಬಕ್, ಆದರೆ ಅದನ್ನು ಪೂರ್ಣಗೊಳಿಸಿದವರು ಯಾರು? ಕುತುಬ್ ಮಿನಾರ್ ಅನ್ನು ನಿರ್ಮಿಸಲು ಆರಂಭಿಸಿದವರು ಕುತುಬುದ್ದೀನ್ ಐಬಕ್, ಆದರೆ ಅದನ್ನು ಪೂರ್ಣಗೊಳಿಸಿದವರು ಯಾರಪ್ಪ ಅಂತಂದ್ರೆ ಇಲ್ತಮಶ್. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಸುಚೇತಾ ಕೃಪಲಾನಿ. ಆಯ್ಕೆ 3 ಸರಿಯಾಗಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಗಸ್ಟ್ 23, ಆಗಸ್ಟ್ 22, ಆಗಸ್ಟ್ 20, ಆಗಸ್ಟ್ 13. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ನಾವು ಆಗಸ್ಟ್ 23ರಂದು ಆಚರಿಸುತ್ತೇವೆ. ಆಯ್ಕೆ 1 ಸರಿಯಾಗಿದೆ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದಪ್ಪ ಅಂತಂದ್ರೆ ಮಜುಲಿ. ಆಯ್ಕೆ 2 ಸರಿಯಾದಂತ ಉತ್ತರ. ಕನ್ನಡ ಭಾಷೆಯಲ್ಲಿ ಪಂಚತಂತ್ರ ಕಥೆಗಳನ್ನು ಬರೆದ ಕವಿ ಯಾರು? ಪಂಚತಂತ್ರ ಕಥೆಗಳನ್ನು ಬರೆದ ಕವಿ ಕನ್ನಡ ಭಾಷೆಯಲ್ಲಿ ಬರ್ತಿರ್ತಕ್ಕಂಥ ಕವಿ ದುರ್ಗಸಿಂಹ. ಆಯ್ಕೆ 3 ಸರಿಯಾದಂತ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೀಗಿದೆ: ಮಕ್ಕಳಲ್ಲಿ ಪಿಟ್ಯುಟರಿಯ ಬೆಳವಣಿಗೆ ಹಾರ್ಮೋನಿನ ಅಧಿಕ ಸ್ರಾವದಿಂದ ಉಂಟಾಗುವುದು? ಕುಬ್ಜತೆ, ದೈತ್ಯತೆ, ಕ್ರಿಟೆನಿಸಮ್, ಮಿಕ್ಸಿಡಿಯಾ. ಮಕ್ಕಳಲ್ಲಿ ಪಿಟ್ಯುಟರಿಯ ಬೆಳವಣಿಗೆ ಹಾರ್ಮೋನಿನ ಅಧಿಕ ಸ್ರಾವದಿಂದ ಉಂಟಾಗುವುದು ಯಾವತ್ತು ಅಂದ್ರೆ ದೈತ್ಯತೆ. ಆಯ್ಕೆ 2 ಸರಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರೆಂದು ಯಾರಿಗೆ ಕರೆಯಲಾಗುತ್ತದೆ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರೆಂದು ಯಾರಿಗೆ ಕರೆಯಲಾಗುತ್ತದಪ್ಪ ಅಂತಂದ್ರೆ ಹರಿಹರ 1. ಆಯ್ಕೆ 1 ಸರಿಯಾಗಿದೆ. ಇಪ್ಪತ್ನಾಲ್ಕನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ: ಓಝೋನ್ ವಲಯ ಎಲ್ಲಿದೆ? ಟ್ರೋಪೋಸ್ಪಿಯರ್, ಸಮೋಷ್ಣ ಮಂಡಲ, ಟ್ರೋಪೋಸ್ಪಿಯರ್. ಓಝೋನ್ ವಲಯ ಎಲ್ಲಿದೆಪ್ಪ ಅಂತಂದ್ರೆ ಸಮೋಷ್ಣ ಮಂಡಲ, ಸ್ಟ್ರಾಟೋಸ್ಪಿಯರ್ ನಲ್ಲಿದೆ. ಆಯ್ಕೆ 2 ಸರಿಯಾದಂತ ಉತ್ತರ. ಡ್ರೈವಿಂಗ್ಗಾಗಿ ಒಂದು ಹಿನ್ನೋಟದ ಕನ್ನಡಿ ಯಾವುದು? ಡ್ರೈವಿಂಗ್ಗಾಗಿ ಒಂದು ಹಿನ್ನೋಟದ ಕನ್ನಡಿ ಯಾವುದಪ್ಪ ಅಂತಂದ್ರೆ ಪೀನ ಮಸೂರ. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವ ದಿನಾಂಕದಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ?
ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವ ದಿನಾಂಕದಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ ಅಂದರೆ ಸೆಪ್ಟೆಂಬರ್ 27. ಆಯ್ಕೆ 3 ಸರಿಯಾದಂಥ ಉತ್ತರ. ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ಸುನಾಮಿ ದಿನವನ್ನು ಆಚರಿಸಲಾಗುತ್ತದೆ? ನವೆಂಬರ್ 5. ಆಯ್ಕೆ 2 ಸರಿಯಾದಂಥ ಉತ್ತರ. ಭಾರತದ ಪುನರುಜ್ಜೀವನ ಪಿತಾಮಹರೆಂದು ಯಾರಿಗೆ ಕರೆಯಲಾಗುತ್ತದೆ? ಭಾರತ ಪುನರುಜ್ಜೀವನ ಪಿತಾಮಹರೆಂದು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರೆಯಲಾಗುತ್ತದೆ. ಆಯ್ಕೆ 3 ಸರಿಯಾದಂಥ ಉತ್ತರ. ಭಾರತದ ಎರಡನೇ ಉದ್ದವಾದ ಮತ್ತು ಮೂರನೇ ದೊಡ್ಡದಾದ ನದಿ ಯಾವುದು? ಭಾರತದ ಎರಡನೇ ಉದ್ದವಾದ ಮತ್ತು ಮೂರನೇ ದೊಡ್ಡದಾದ ನದಿ ಯಾವುದಪ್ಪ ಅಂತಂದ್ರೆ ಗೋದಾವರಿ ನದಿ. ಆಯ್ಕೆ 3 ಸರಿಯಾದಂಥ ಉತ್ತರ. ಬೈರುತ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ದೇಶದ ರಾಜಧಾನಿಯಾಗಿದೆ? ಇರಾನ್, ಮಡಗಾಸ್ಕರ್, ಲೆಬನಾನ್, ಸಮೋವಾ. ಬೈರುತ್ ಇತ್ತೀಚೆಗೆ ಸುದ್ದಿಯಲ್ಲಿದೆ ಯಾವ ದೇಶದ ರಾಜಧಾನಿ ಅಪ್ಪ ಅಂತಂದ್ರೆ ಲೆಬನಾನ್ ದೇಶದ ರಾಜಧಾನಿಯಾಗಿದೆ. ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಅನ್ನು ಸಲಹಾ ಅಭಿಪ್ರಾಯವನ್ನು ಯಾವ ಪರಿಚ್ಛೇದದಡಿ ಕೋರಬಹುದು? ಸಂವಿಧಾನದ ಪರಿಚ್ಛೇದ 143ನೇ ವಿಧಿ. ಆಯ್ಕೆ 4 ಸರಿಯಾದಂಥ ಉತ್ತರ. ಯಾವುದಾದರೂ ಭೂಭಾಗವನ್ನು ಆಕ್ರಮಿಸುವುದು ಅಥವಾ ಬಿಟ್ಟುಕೊಡುವುದು ಯಾವುದರ ಮೂಲಕ ನಡೆಯುತ್ತದೆ? ಸಾರ್ವಭೌಮತ್ವ. ಆಯ್ಕೆ 1 ಸರಿಯಾದಂಥ ಉತ್ತರ. ಭಾರತದ ಸಂವಿಧಾನದ 14ನೆಯ ವಿಧಿ ಈ ಕೆಳಗಿನ ಯಾವುದನ್ನು ನಿಷೇಧಿಸುವುದಿಲ್ಲ? ನ್ಯಾಯೋಚಿತ ವರ್ಗೀಕರಣ. ಆಯ್ಕೆ 2 ಸರಿಯಾದಂಥ ಉತ್ತರ. ಸೌಹಾರ್ದತೆ ಏಕತೆಗಳ ಪರಮ ಉದ್ದೇಶ ಯಾವುದು? ಅಸ್ತಿತ್ವವಾದದ ಖಂಡನೆ. ಆಯ್ಕೆ 1 ಸರಿಯಾದ ಉತ್ತರ. ಭಾರತದ ಸಂವಿಧಾನವು ದೇಶವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಎಲ್ಲಿಯವರೆಗೂ ಮುಂದುವರಿಸಿತ್ತು? 1976. ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಅವರು ಭಾರತದ ಸಂವಿಧಾನದ ಕಾರ್ಯವೈಖರಿ ಕುರಿತು ತಮ್ಮ ವರದಿ ನೀಡಿದ ವರ್ಷ ಯಾವುದು? 2002. ಭಾರತದ ಸಂವಿಧಾನವನ್ನು ಪರಿಶೀಲಿಸಲು ರಚಿಸಲಾದ ರಾಷ್ಟ್ರೀಯ ಆಯೋಗದಲ್ಲಿನ ಸದಸ್ಯರ ಸಂಖ್ಯೆ ಎಷ್ಟು? 11. ಆಯ್ಕೆ 1 ಸರಿಯಾದಂಥ ಉತ್ತರ. ಇವುಗಳಲ್ಲಿ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಆರಂಭದಲ್ಲಿ ಪ್ರಸ್ತಾಪಿಸಿದ್ದು 10 ಮೂಲಭೂತ ಹಕ್ಕುಗಳು, 11 ಮೂಲಭೂತ ಹಕ್ಕುಗಳು, 9 ಮೂಲಭೂತ ಹಕ್ಕುಗಳು, 7 ಮೂಲಭೂತ ಹಕ್ಕುಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1 10 ಮೂಲಭೂತ ಹಕ್ಕುಗಳು. ಆಧುನಿಕ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಸಿರಿಮಾವೋ ಬಂಡಾರನಾಯಕಿ. ಆಯ್ಕೆ 2 ಸರಿಯಾದಂಥ ಉತ್ತರ. ಇವರಲ್ಲಿ ಯಾರು ಸಾಂವಿಧಾನಿಕ ಸಭೆಯ ಅಧ್ಯಕ್ಷರಾಗಿದ್ದರು? ಆಯ್ಕೆ 1 ಸರಿಯಾದಂಥ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವುಗಳಲ್ಲಿ ಯಾವ ವರ್ಷದಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿಲ್ಲ? 1997. ಆಯ್ಕೆ 3 ಸರಿಯಾಗಿದೆ. ಯಾವ ದಿನದಂದು ಸಾಂವಿಧಾನಿಕ ಸಭೆಯು ಭಾರತ ಸಂವಿಧಾನವನ್ನು
ಅಂಗೀಕರಿಸಿತು. 26ನೇ ನವೆಂಬರ್ 1949. ಇವರಲ್ಲಿ ಯಾರು ನಮಗೆ ಯೋಗ ಸೂತ್ರಗಳನ್ನು ನೀಡಿದವರು? ಪತಂಜಲಿ. ಸಂಸ್ಕೃತ ಕೃತಿ ಲೀಲಾವತಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಗಣಿತಶಾಸ್ತ್ರ. ಅಕೌಸ್ಟಿಕ್ಸ್ ಈ ಪದವು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಶಬ್ದ. ಆಯ್ಕೆ 2 ಸರಿಯಾಗಿದೆ. ಇವರಲ್ಲಿ ಯಾರನ್ನು ಏಷ್ಯಾದ ಬೆಳಕು ಅಥವಾ ಲೈಟ್ ಆಫ್ ಏಷ್ಯಾ ಎಂದು ಕರೆಯುತ್ತಾರೆ? ಗೌತಮ ಬುದ್ಧರನ್ನು ಏಷ್ಯಾದ ಬೆಳಕು ಅಥವಾ ಲೈಟ್ ಆಫ್ ಏಷ್ಯಾ ಎಂದು ಕರಿತೀವಿ. ಇವುಗಳಲ್ಲಿ ಯಾವುದರಲ್ಲಿ ಕಪ್ಪು ಪೆಟ್ಟಿಗೆ ಸಂಬಂಧಿಸಿದೆ? ವಿಮಾನ. ಆಯ್ಕೆ 3 ಸರಿಯಾದಂಥ ಉತ್ತರ. ಫತೇಪುರ್ ಸಿಕ್ರಿ ನಗರದ ನಿರ್ಮಾತೃ ಯಾರು? ಫತೇಪುರ್ ಸಿಕ್ರಿ ನಗರದ ನಿರ್ಮಾತೃ ಅಕ್ಬರ್. ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು? ಮೋಹನ ತರಂಗಿಣಿಯನ್ನು ರಚಿಸಿದವರು ಕನಕದಾಸರು. ಯಾವ ದಿನದಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ? 1ನೇ ಡಿಸೆಂಬರ್. ಆಯ್ಕೆ 3 ಸರಿಯಾದಂಥ ಉತ್ತರ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಸ್ಟಡಿ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದ ತಿಳಿಸಿ ಈ ಒಂದು ವಿಡಿಯೋನ ಮುಗಿಸೋಣ. ನಮಸ್ಕಾರ.